ಹಾಯ್ ಎವ್ರಿವನ್, ಇವತ್ತಿನ ವಿಡಿಯೋದಲ್ಲಿ ನಾನು ಲೀಫ್ ಫಿಲ್ಲಿಂಗ್ ಸ್ಟಿಚ್ಚನ್ನು ಯಾವ ರೀತಿ ಹಾಕೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ನೋಡಿ, ಮೊದಲಿಗೆ ನಾನು ಲೀಫ್ನ ಡ್ರಾ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಇವಾಗ ಸ್ಟಿಚಸನ್ನು ಹಾಕೊತಾ ಬರ್ತಾ ಇದ್ದೀನಿ. ಮೊದಲಿಗೆ ಔಟರ್ ಲೈನನ್ನು ನಾನು ಚೈನ್ ಸ್ಟಿಚ್ಚಿಂದ ಸ್ಟಿಚ್ ಮಾಡ್ಕೊಂಡಿಲ್ಲ. ಇವಾಗ ನಾನು ಕ್ರಾಸಾಗಿ ನೋಡಿ, ನಾನು ಮಾಡ್ತಾ ಇದ್ದೀನಲ್ಲ ಅದೇ ರೀತಿಯಲ್ಲಿ ನೀವು ಕೂಡ ಸ್ಟಿಚ್ ಮಾಡಬೇಕಾಗುತ್ತೆ. ಕ್ರಾಸಾಗಿ ಸ್ಟಿಚ್ಚನ್ನು ಹಾಕೊಂಬರ್ಬೇಕಾಗುತ್ತೆ. ಇದೇ ರೀತಿಯಲ್ಲಿ ಫುಲ್ಲು ನಾನು ಲೀಫ್ ಡಿಸೈನ್ ಬಿಡಿಸಿದ್ದೀನಲ್ವ ಅಷ್ಟನ್ನು ಕೂಡ ಕವರ್ ಮಾಡ್ಕೊಬೇಕಾಗತ್ತೆ. ನಾನು ಔಟರ್ ಲೈನ್ ಏನು ಹಾಕಿದ್ದೀನಿ ಲೀಫಿಂದು ಅದರ ಮೇಲೆ ಒಂದು ಸ್ಟಿಚ್ ಬಿಡಬೇಕು, ಮತ್ತು ಒಂದು ಅದರ ಪಕ್ಕದಲ್ಲೇ ಲಾಕ್ ಬಿದ್ದು ಮತ್ತೆ ವಾಪಸ್ ಬಂದು ಈ ಥರ ಕ್ರಾಸಾಗಿ ನಾವು ಲೀಫ್ ಫಿಲ್ಲಿಂಗ್ನ ಮಾಡ್ಕೊಬೇಕಾಗತ್ತೆ. ಇದು ಈಸಿ. ಈ ಥರ ಒಂದು ಮೆಥಡಲ್ಲಿ ನೀವು ಲೀಫ್ ಫಿಲ್ಲಿಂಗ್ನ ಮಾಡ್ಕೊಬೋದು. ನೋಡಿ, ಫುಲ್ ಕವರ್ ಮಾಡ್ಕೊಂಡ್ಮೇಲೆ ಔಟರ್ ಲೈನ ಕೊಡ್ಕೊಬೇಕಾಗುತ್ತೆ ಚೈನ್ ಸ್ಟಿಚ್ಚಿಂದ. ನೋಡಿ, ಈ ಥರ ನಾನು ಚೈನ್ ಸ್ಟಿಚ್ಚಿಂದ ಔಟರ್ ಲೈನ ಕೊಟ್ಕೊತಾ ಇದ್ದೀನಿ. ಲೀಫ್ ಫಿಲ್ಲಿಂಗಲ್ಲೇ ತುಂಬ ಟೈಪ್ಸ್ ಇದೆ. ಬೇರೆ ಬೇರೆ ರೀತಿಯಲ್ಲಿ ಲೀಫನ್ನು ಫಿಲ್ ಮಾಡ್ಬೋದು. ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇದು ಈಸಿಯೆಸ್ಟ್ ವೇ. ಇದು ಆರಾಮಾಗಿ ಮಾಡ್ಕೊಬೋದು. ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ, ವಿಡಿಯೋನ ಸ್ಲೋ ಮಾಡಿ ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೋಡಿ, ಫೈನಲಿ ನಾನಿವಾಗ ಔಟರ್ ಲೈನ ಚೈನ್ ಸ್ಟಿಚ್ಚಿಂದ ಕೊಡ್ಕೊಂಬರ್ತಾ ಇದ್ದೀನಿ. ನೀವು ಇದಕ್ಕೆ ಯಾವ ಕಲರ್ ಬೇಕಾದ್ರೂ ಯೂಸ್ ಮಾಡ್ಕೊಬೋದು. ಅಂದರೆ ಡಬಲ್ ಕಲರ್ನು ಕೂಡ ಯೂಸ್ ಮಾಡ್ಕೊಬೋದು. ಹಾಫ್ ಒಂದು ಕಲರ್ ಲೀಫ್ ಫಿಲ್ಲಿಂಗ್ನು ಕೂಡ ನೀವು ಮಾಡ್ಕೊಬೋದು. ನೆಕ್ಸ್ಟು ಈ ಥರ ಔಟರ್ ಲೈನಲ್ಲಿ ಚೈನ್ ಸ್ಟಿಚ್ಚನ್ನು ಕೊಡ್ಕೊಂಬಂದು ನಾನು ಇದ್ರ ಮೇಲ್ಗಡೆನೂ ಕೂಡ ಬೀಡ್ಸ್ ಹಾಕಿ ವರ್ಕ್ ಮಾಡ್ಕೊಬೋದು. ಇಲ್ಲಾಂದರೆ ಇಷ್ಟೇನು ಕೂಡ ಮಾಡ್ಕೊಬೋದು. ನೋಡಿ, ನಾನಿವಾಗ ಇದ್ರ ಮೇಲೆ ಬೀಡ್ಸ್ ಹಾಕಿ ಕವರ್ ಮಾಡ್ಕೊಂಡಿದ್ದೀನಿ. ಈ ಥರ ಬರುತ್ತೆ. ವಿಡಿಯೋನ ಸ್ಲೋ ಮಾಡಿ ನೋಡಿ ಲೀಫ್ ಫಿಲ್ಲಿಂಗ್ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ತಾಂಬೂ ಸ್ಟಿಚ್ಚನ್ನು ತೋರಿಸ್ತಾ ಇದ್ದೀನಿ. ತಾಂಬೂ ಸ್ಟಿಚ್ಚಲ್ಲಿ ಇದು ಒನ್ ಟೈಪು, ಇನ್ನೊಂದು ಟೈಪ್ ತಾಂಬೂ ಸ್ಟಿಚ್, ಎರಡೂ ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲೂ ಕೂಡ ಲೀಫ್ ಡಿಸೈನ್ನ ನಾನು ಡ್ರಾ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ತಾಂಬೂ ಸ್ಟಿಚ್ ಅಂತ ಹೇಳ್ಬಿಟ್ಟು ಡ್ರಾ ಮಾಡ್ಕೊಳ್ಳಿ. ಡ್ರಾ ಮಾಡ್ಕೊಂಡ್ಮೇಲೆ ನಾನು ಇಲ್ಲೂ ಕೂಡ ಔಟರ್ ಲೈನಿಗೆ ಚೈನ್ ಸ್ಟಿಚ್ಚನ್ನು ಕೊಡ್ಕೊಂಬರ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಸಿಲ್ಕ್ ಥ್ರೆಡನ್ನೇ ಯೂಸ್ ಮಾಡ್ತಾ ಇರೋದು. ನಾವು ಯಾವುದೇ ವರ್ಕ್ ಮಾಡಬೇಕಾದ್ರೇ ಸಿಲ್ಕ್ ಥ್ರೆಡನ್ನೇ ಯೂಸ್ ಮಾಡ್ಕೊಬೇಕು. ಮತ್ತು ಏನಂದರೆ ಬೀಡ್ಸ್ ವರ್ಕ್ಗಳು ಮತ್ತು ಸ್ಟಿಚ್ ಹಾಕೋಕ್ಕೆ ಯೂಸ್ ಮಾಡಬೇಕಾದ್ರೆ ನಾರ್ಮಲ್ ಕಾಟನ್ ಥ್ರೆಡನ್ನು ಯೂಸ್ ಮಾಡಬೇಕಾಗತ್ತೆ. ನಾವು ಡಿಸೈನ್ ಮಾಡಬೇಕಾದ್ರೆಲ್ಲ ಸಿಲ್ಕ್ ಥ್ರೆಡನ್ನೇ ಯೂಸ್ ಮಾಡಬೇಕು. ಸ್ಲೋ ಆಗಿ ನೀವು ಕೂಡ ಪ್ರಾಕ್ಟೀಸ್ ಮಾಡಿ. ಚೈನ್ ಸ್ಟಿಚ್ಚನ್ನು ಕಲ್ತಿದ್ದವರು ಇದನ್ನು ಆರಾಮಾಗಿ ಮಾಡ್ಕೊಬೋದು. ತುಂಬ ಈಸಿಯಾಗಿದೆ ತಾಂಬೂ ಸ್ಟಿಚ್ಚು. ನೋಡಿ, ಈ ಥರ ನಾನು ಔಟರ್ ಲೈನ್ ಫುಲ್ಲು ನಾನು ಚೈನ್ ಸ್ಟಿಚ್ಚಿಂದನೇ ಕೊಡ್ಕೊಂಬರ್ತಾ ಇದ್ದೀನಿ. ಈ ತಾಂಬೂ ಸ್ಟಿಚ್ಚಲ್ಲಿ ಏನಂತ ಅಂದರೆ ಬೇರೆ ಯಾವುದೇ ಡಿಸೈನ್ ಬರಲ್ಲ. ನೋಡಿ, ನಾನಿವಾಗ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅದೇ ಚೈನ್ ಸ್ಟಿಚ್ಚನ್ನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪಕ್ಕದಲ್ಲೇ ಗ್ಯಾಪ್ ಕಾಣ್ದಂಗೆ ಹಾಕೊತಾ ಬರಬೇಕು. ಚೈನ್ ಸ್ಟಿಚ್ಚನ್ನು ಇಲ್ಲಿ ಪೂರ್ತಿ ಕವರ್ ಆಗಬೇಕು. ಇದನ್ನೇ ತಾಂಬೂ ಸ್ಟಿಚ್ ಟೈಪ್ ಒನ್ ಈ ಥರ ಮಾಡೋದು. ವಿಡಿಯೋನ ನೋಡಿ ಪ್ರಾಕ್ಟೀಸ್ ಮಾಡಿ. ನೀವು ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾಕೆಂದರೆ ಬ್ಲೌಸಲ್ಲಿ ವರ್ಕ್ ಮಾಡಬೇಕಾದ್ರೆ ತಾಂಬೂ ಸ್ಟಿಚ್ ಪಾರ್ಟ್ 1 ಪಾರ್ಟ್ 2 ಕೂಡ ತುಂಬಾ ಇಂಪಾರ್ಟೆಂಟು. ಹೆಂಗೆ ಲೀಫ್ ಡಿಸೈನ್ ಕೂಡ ಇಂಪಾರ್ಟೆಂಟ್, ಅದೇ ರೀತಿಯಲ್ಲಿ ತಾಂಬೂ ಸ್ಟಿಚ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಸ್ಟಿಚ್ ಆಗಿರುತ್ತೆ. ಗಮನ ಕೊಟ್ಟು ವಿಡಿಯೋನ ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈಸಿಯಾಗಿದೆ. ಚೈನ್ ಸ್ಟಿಚ್ಚನ್ನು ಹಾಕಕ್ಕೆ ಬಂದರೆ ಆರಾಮಾಗಿ ಈ ತಾಂಬೂ ಸ್ಟಿಚ್ಚನ್ನು ನೀವು ಡ್ರಾ ಮಾಡಿಕೊಂಡು ನೀವು ಕೂಡ ಕಲಿಬೋದು. ನೋಡಿ, ಈ ಥರ ಫೈನಲಿ ಫಿಲ್ ಮಾಡಿದ್ದೀನಿ ಪೂರ್ತಿನೇ. ಎಲ್ಲೂ ಕೂಡ ಗ್ಯಾಪ್ ಕಾಣ್ದಂಗೆ ನಾವು ಫಿಲ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ನಾನಿವಾಗ ತಾಂಬೂ ಸ್ಟಿಚ್ಚಲ್ಲೇ ಸೆಕೆಂಡ್ ಟೈಪನ್ನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಂತ ಹೇಳ್ಬಿಟ್ಟು. ಮತ್ತೆ ನಾನು ಲೀಫ್ ಡಿಸೈನ್ ಅಂದರೆ ಡ್ರಾ ಮಾಡ್ಕೊಂಡಿದ್ದೀನಿ. ಮತ್ತು ನಾನು ಅದಕ್ಕೆ ಔಟರ್ ಲೈನ್ ಚೈನ್ ಸ್ಟಿಚ್ಚನ್ನು ಕೊಡ್ಕೊಂಬರ್ತಾ ಇದ್ದೀನಿ. ನೋಡಿ, ಔಟರ್ ಲೈನೆಲ್ಲ ಚೈನ್ ಸ್ಟಿಚ್ಚನ್ನು ನಾನು ಹಾಕ್ಕೊತಾ ಇದ್ದೀನಿ. ಇವಾಗ 2 ಭಾಗನ ಡ್ರಾ ಮಾಡಿದ್ದೀರಲ್ಲ ಅದರಲ್ಲಿ ಅರ್ಧ ಭಾಗ ಮಾಡ್ಕೊಳ್ಳಿ. ಅಂದರೆ 2 ಭಾಗ ಮಧ್ಯೆ ಗೀಟ್ ಹಾಕ್ಕೊಳ್ಳಿ. ಆಮೇಲೆ ನೀವು ವರ್ಕ್ ಮಾಡ್ಕೊಬರ್ಬೇಕಾಗತ್ತೆ. ಫುಲ್ ಇದೇ ರೀತಿಯಲ್ಲಿ ನೀವು ಕಂಟಿನ್ಯೂ ಮಾಡ್ಕೊಬೋದು. ಇಲ್ಲೂ ಕೂಡ ಚೈನ್ ಸ್ಟಿಚ್ಚೇ, ಬಟ್ ಅಲ್ಲಿ ಪಕ್ಕದ್ರಲ್ಲಿ ನಾವು ರೌಂಡಕ್ಕೆ ಲೀಫ್ ಡಿಸೈನ್ ಯಾವ ರೀತಿ ಇತ್ತೋ ಅದೇ ರೀತಿಯಲ್ಲಿ ಚೈನ್ ಸ್ಟಿಚ್ಚನ್ನು ಹಾಕ್ಕೊತಾ ಬಂದು, ಬಟ್ ಇಲ್ಲೇನಂತ ಅಂದರೆ ಉದ್ದಕ್ಕೆ ಲೈನ್ ಹಾಕ್ಕೊಂಡಿದ್ದೀವಲ್ಲ ಮಧ್ಯಕ್ಕೆ, ಮೇಲಿಂದ ಕೆಳಗಡೆ ಮೇಲಿಂದ ಕೆಳಗಡೆಯಿಂದ ಮೇಲ್ಗಡೆ ಈ ಥರ ನಾವು ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡು ಬರಬೇಕಾಗತ್ತೆ.
ಡಿಫ್ರೆನ್ಸ್ ನೋಡಿ, ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ನೋಡಿ. ಅದು ಲೀಫ್ ಡಿಸೈನ್ ಹೇಗಿತ್ತು ಹಾಗೇ ಕವರ್ ಮಾಡ್ಕೊಂಬಂದ್ವಿ. ಇದರಲ್ಲಿ ಏನಂತ ಅಂದರೆ ಅಪ್ ಆ್ಯಂಡ್ ಡೌನ್, ಮೇಲ್ಗಡೆ ಹೋಗಬೇಕು ಮತ್ತು ಕೆಳಗಡೆ ಬರಬೇಕು, ಪಕ್ಕದಲ್ಲೇ ಚೈನ್ ಸ್ಟಿಚನ್ನು ಹಾಕೊಂಬರ್ಬೇಕು. ಎಲ್ಲಾದರೂ ಗ್ಯಾಪ್ ಆಯ್ತಂತ ಅಂದರೆ ನೆಕ್ಸ್ಟ್ ಹಾಕ್ತೀವಲ್ವ ನಾವು ಲೈನು ಚೈನ್ ಸ್ಟಿಚಿಂದು, ಅದನ್ನು ಸ್ವಲ್ಪ ಜರುಗಿಸಿ ಟೈಟಾಗಿ ಪಕ್ಕದಲ್ಲಿ ಬರೋ ರೀತಿಯಲ್ಲಿ ಹಾಕಿದ್ರೆ ಆ ಗ್ಯಾಪು ಕೂಡ ಕವರ್ ಆಗುತ್ತೆ. ಇವಾಗ ಹಾಫ್ ಭಾಗನ ಕವರ್ ಮಾಡ್ಕೊಂಡಿದ್ದೀನಿ ನಾನು. ಇನ್ನೊಂದು ಥ್ರೆಡನ್ನು ಅಂದರೆ ಬೇರೆ ಕಲರ್ ಥ್ರೆಡನ್ನು ಯೂಸ್ ಮಾಡಿಕೊಂಡು ಇನ್ನು ಹಾಫ್ ಲೀಫನ್ನು ಫಿಲ್ ಮಾಡ್ಕೊತಾ ಇದ್ದೀನಿ. ಸೇಮ್ ಅದೇ ರೀತಿಯಲ್ಲಿ ಕೆಳಗಡೆ ಬರಬೇಕು, ಚೈನ್ ಸ್ಟಿಚ್ಚನ್ನ ಮತ್ತೆ ತಿರ್ಗಾ ಲಾಕ್ ಮಾಡಿದಾಗ ಮತ್ತೆ ನಾವು ಅದೇ ಕಂಟಿನ್ಯೂ ತೊಗೊಬೇಕು, ಮತ್ತು ಮೇಲ್ಗಡೆ ಹೋಗಬೇಕು, ಮತ್ತು ಕೆಳಗಡೆ ಬರಬೇಕು, ಮತ್ತು ಮೇಲ್ಗಡೆ ಹೋಗಬೇಕು. ಇದೇ ರೀತಿಯಲ್ಲಿ ಚೈನ್ ಸ್ಟಿಚ್ಚನ್ನು ಲೀಫ್ ಕವರ್ ಆಗೋವರೆಗೂ ಕೂಡ ಮಾಡ್ಕೊಬೇಕಾಗತ್ತೆ. ಡಿಫ್ರೆನ್ಸ್ ಗಮನ ಇಟ್ಟು ನೋಡಿ, ಡಿಫ್ರೆನ್ಸ್ ನೋಡ್ತಾ ಇರಿ. ನಾನು ಲೀಫ್ ಡಿಸೈನ್ ಮಾಡಬೇಕಾದ್ರೆ ಕ್ರಾಸಾಗಿ ಮಾಡಿಕೊಂಡೆ. ನೆಕ್ಸ್ಟ್ ನಾನಿವಾಗ ತಾಂಬು ಸ್ಟಿಚ್ಚನ್ನು ಮಾಡಬೇಕಾದ್ರೆ ಲೀಫ್ ಡಿಸೈನ್ ನಾವು ಯಾವ ರೀತಿ ಮಾಡ್ಕೊಂಡಿದ್ದೋ ಅದೇ ರೀತಿಯಲ್ಲಿ ನಾನು ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡು ಬಂದೆ. ತಾಂಬು ಸ್ಟಿಚ್ಚಲ್ಲೇ ಪಾರ್ಟ್ 2 ಯಾವ ರೀತಿ ಅಂತ ಅಂದರೆ ಟೈಪ್ 2 ಯಾವ ರೀತಿ ಅಂತ ಅಂದರೆ ಅಪ್ ಆ್ಯಂಡ್ ಡೌನ್, ಅಪ್ಪಿಂದ ಡೌನ್ಗೆ ಚೈನ್ ಸ್ಟಿಚ್ಚು ಮತ್ತು ಡೌನಿಂದ ಅಪ್ಗೆ ಚೈನ್ ಸ್ಟಿಚ್ಚು ಇದೇ ರೀತಿಯಲ್ಲಿ ಕೊಡ್ಕೊಂಬರ್ಬೇಕಾಗತ್ತೆ. ನಾವು ಔಟರ್ ಲೈನಿಂದ ಹೊರ್ಗಡೆ ಬಂದು ಮತ್ತೆ ಒಳಗಡೆ ಹೋಗಿ ಚೈನ್ ಸ್ಟಿಚ್ಚನ್ನು ಕೊಡ್ಕೊಂಬರ್ಬೇಕಾಗತ್ತೆ. ನೋಡಿ, ಗಮನ ಇಟ್ಟು ನೋಡಿ ವಿಡಿಯೋನ. ನಾನು ಔಟರ್ ಲೈನ್ ಏನು ಚೈನ್ ಸ್ಟಿಚ್ ಕೊಟ್ಟಿದ್ದೆ ಅದ್ರ ಒಳಗಡೆ ಬಂದು ಮತ್ತೆ ಒಳಗಡೆ ತಗೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ಗಮನ ಇಟ್ಟು ನೋಡಿ, ಪ್ರಾಕ್ಟೀಸ್ ಮಾಡಿ. ಇವು ಇಂಪಾರ್ಟೆಂಟ್ ಸ್ಟಿಚ್ಗಳು. ನಾವು ಬ್ಲೌಸಲ್ಲಿ ವರ್ಕ್ ಮಾಡಬೇಕಾದ್ರೆ ಲೀಫ್ ಡಿಸೈನ್ ಬಂತು ಅಂತಂದರೆ ನಾವು ಲೀಫಿಗೆ ಒಂದೇ ರೀತಿಯಾದಂತಹ ಸ್ಟಿಚ್ಚನ್ನು ಕವರ್ ಮಾಡೋ ಅವಶ್ಯಕತೆ ಇಲ್ಲ. ನಮಗೆ ಡಿಫ್ರೆಂಟ್ ಟೈಪ್ ಹಾಕಿ ಈ ಥರ ನಾವು ಲೀಫನ್ನು ಕವರ್ ಮಾಡ್ಕೊಬೋದು. ತಾಂಬು ಸ್ಟಿಚ್ಚಲ್ಲೂ ಅಷ್ಟೇ, ಇದು ಲೀಫ್ ಆಗೇ ಇರೋದ್ರಿಂದ ನಮಗೆ ಯಾವ ಥರ ನಾವು ಅಲ್ಲೂ ಕೂಡ ವರ್ಕ್ ಮಾಡಬೇಕಾದ್ರೆ ನಾವು ಯಾವ ಥರ ಕೂಡ ಪ್ಯಾಟ್ರನಲ್ಲೂ ಕೂಡ ನೀವು ಲೀಫನ್ನು ಫಿಲ್ ಮಾಡ್ಕೊಬೋದು. ನೋಡಿ, ನಾನು ಇವಾಗ ಈ ಥರ ಫಿಲ್ ಮಾಡಿ ತೋರಿಸ್ತಾ ಇದ್ದೀನಿ. ಇಂಪಾರ್ಟೆಂಟ್ ಸ್ಟಿಚ್ಗಳು ಗಮನ ಇಟ್ಟು ನೋಡಿ, ಪ್ರಾಕ್ಟೀಸ್ ಮಾಡಿ. ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಸ್ಟಿಚಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತಾ ಇದ್ದೀನಿ. ಮತ್ತು ಅದರಲ್ಲೂ ಏನಂತ ಅಂದರೆ ನಂದು ಇನ್ಸ್ಟಾಗ್ರಾಮ್ ಒಂದು ಪೇಜ್ ಇದೆ, ಆರಿ ಡಿಸೈನರ್ ಬೈ ಪಲ್ಲವಿ ಅಂತಲೇ. ಆ ಪೇಜಲ್ಲೂ ಕೂಡ ನಾನು ಈಗ ಚೈನ್ ಸ್ಟಿಚಿಂದ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವು ಕೂಡ ಅಲ್ಲೋಗಿ ಒಂದು ಸಲ ಪೇಜನ್ನು ವಿಸಿಟ್ ಮಾಡಿ ನೋಡಿ. ಅಲ್ಲೂ ಕೂಡ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಆರಿಗೆ ಸಂಬಂಧಪಟ್ಟಂಥ ಸ್ಟಿಚಸ್ಗಳನ್ನ ನೀವು ಅಲ್ಲೂ ಹೋಗಿ ಪ್ರಾಕ್ಟೀಸ್ ಮಾಡ್ಬೋದು ನೋಡಿ. ಮತ್ತು ಯೂಟ್ಯೂಬ್ ಚಾನಲಲ್ಲೂ ಕೂಡ ಲೆಂತಿಯಾಗಿ ನಾನು ನಿಧಾನವಾಗಿ ಸ್ಟಿಚಸ್ಗಳನ್ನ ಹಾಕೋದು ಹೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಒಂದೊಂದೇ ಡಿಸೈನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಗಮನ ಕೊಟ್ಟು ವಿಡಿಯೋನ ನೋಡಿ ಪ್ರಾಕ್ಟೀಸ್ ಮಾಡಿ. ಡಿಸೈನನ್ನು ಫ್ರೀಯಾಗಿ ನೀವು ಕೂಡ ಎಂಬ್ರಾಯ್ಡ್ರಿ ಡಿಸೈನನ್ನು ಕಲಿಬೋದು. ಎಲ್ಪ್ಫುಲ್ ಆಗುತ್ತೆ, ನಮ್ಮಂಗೆ ಕಲಿಯೋಕ್ಕೆ ಆಸೆ ಇರೋರಿಗೂ ಕೂಡ ಎಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ವಿಡಿಯೋಸ್ನ ಶೇರ್ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನೋಡಿ, ಇದರ ಲೀಫನ್ನು ಫಿಲ್ ಮಾಡ್ಕೊಂಡ್ಮೇಲೆ ನಾನು ಔಟರ್ ಲೈನಲ್ಲಿ ಮತ್ತೆ ನಾನು ಬೇರೆ ಕಲರಿಂದ ನಾನು ಔಟರ್ ಲೈನ ಕೊಟ್ಕೊತಾ ಇದ್ದೀನಿ. ಇದಕ್ಕೆ ಬೇಕಾದರೆ ನೀವು ಬೀಡ್ಸ್ ವರ್ಕನ್ನು ಕೂಡ ಔಟರ್ ಲೈನಿಗೆ ನೀವು ಹಾಕೊಬೋದು. ಡಿಫ್ರೆನ್ಸ್ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೀವು ಕೂಡ ಪ್ರಾಕ್ಟೀಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಮತ್ತೊಬ್ಬರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.